ಹಲೋ ಎವ್ರಿವನ್, ಮತ್ತೊಮ್ಮೆ ಎನಿವಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ನಿಮಗೆ ಕಿಚನ್ಗೆ ಯೂಸ್ ಆಗೋವಂಥ ಒಂದು ವಾಲ್ಪೇಪರ್ನ ತೋರಿಸ್ತಾ ಇದ್ದೀನಿ. ನೀವು ಕೂಡ ಒಂದ್ಸರಿ ನೋಡಿರಿ, ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಎಲ್ಲ ಪ್ಯಾಕಿಂಗು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಒಂದ್ಸರಿ ತೊಗೊಂಡು ನೋಡಿರಿ, ತುಂಬಾ ಹೆಲ್ಪ್ಫುಲ್ಲು ಕೂಡ ಇದು ಕಿಚನ್ಗೆ. ನೋಡಿರಿ, ಈಗ ಪ್ಯಾಕಿಂಗ್ ಓಪನ್ ಮಾಡ್ತಾ ಇದ್ದೀನಿ. ಮೀಶೋನಲ್ಲಿ ತರಿಸಿದ್ದು ನಾನಿದು. ಶೈನಿಂಗ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ. ಕಿಚನ್ ಶೆಲ್ಫ್ಗೆಲ್ಲ ತುಂಬಾ ಯೂಸು. ನೀವು ನೋಡ್ತಾ ಇರ್ಬೋದು, ನೋಡಿರಿ, ಈ ರೀತಿ ಬಂದಿದೆ ರೋಲ್ ಟೈಪಲ್ಲಿ. ಪ್ಯಾಕಿಂಗ್ ಮಾತ್ರ ಸೂಪರಾಗಿ ಕೊಟ್ಟಿದ್ದಾರೆ. ಕಿಚನ್ಗೆ ತುಂಬಾ ಯೂಸ್ ಆಗ್ತೈತೆ, ಅದಕ್ಕೆ ನಾನು ಇದನ್ನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೀವು ಕೂಡ ತಗೊಳ್ರಿ. ಇದು ಕೂಡ ತುಂಬಾ ಕಮ್ಮಿ ಇದೆ, ಹಾಗೆ ಕ್ವಾಲಿಟಿನೂ ಕೂಡ ಚೆನ್ನಾಗಿ ಬಂದಿದೆ. ನೋಡ್ರಿ, ಕೈಯಲ್ಲಿ ಇಟ್ಕೊಂಡಿರುವಾಗಲೇ ತುಂಬಾ ಜಾರ್ತಾ ಇದೆ, ಅಷ್ಟೊಂದು ಶೈನಿಯಾಗಿ ಸ್ಮೂತಿಯಾಗಿ ಕೂಡ ಬಂದಿದೆ ಪೇಪರು. ನೋಡ್ರಿ, ಈ ರೀತಿ ಇದಿಂದೆ ಮುಂದೆ ನೋಡ್ರಿ, ತುಂಬಾ ಶೈನಿಂಗ್ ಆಗಿ ಬಂದಿದೆ. ಇದು ಪೇಸ್ಟ್ ಮಾಡೋ ಥರ ಬಂದಿರೋದು. ಇನ್ನು ಒಂದು ಸ್ಟಿಕ್ಕರ್ ಬಂದಿರುತ್ತೆ, ಆ ಸ್ಟಿಕ್ಕರ್ ಕೀಳಿ ಮತ್ತೆ ಮೆತ್ತಿಸ್ಬೇಕು ನಾವೆಲ್ಲೇ ಹಾಕ್ತಿರೋ ಅಲ್ಲಿ. ಈ ಸೈಡ್ ಬಂದಿಲ್ಲ, ಈ ಸೈಡ್ ಬಂದಿರಬೇಕೇನೋ. ನೀವು ತಗೊಂಡು ಮತ್ತೆ ನನಗೆ ಕಮೆಂಟ್ ಮಾಡಿರಿ ಚೆನ್ನಾಗಿ ಬಂದಿದೆ ಇಲ್ವಾ ಅಂತೇಳಿ. ಸೊ ನೋಡಿರಿ, ಈ ಕಡೆ ಬಂದಿದೆ, ಈ ರೀತಿ ಓಪನ್ ಇರುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ. ಬರೋಲ್ಲ ಅಂತ ಹೇಳೋಕ್ಕೆ ನಾನೇ ಗ್ಯಾರಂಟಿ ಕೊಡ್ತಾ ಇದ್ದೀನಿ. ನೀವು ಒಂದ್ಸರಿ ತೊಗೊಳ್ರಿ. ಪೇಸ್ಟ್ ಮಾಡ್ತೀರೋ ನೋಡಿರಿ, ಅಲ್ಲಿ ಪೇಸ್ಟ್ ಮಾಡಬೇಕಾಗ್ತೈತೆ. ಸೊ ಬನ್ನಿರಿ, ಇವಾಗ ಪೇಸ್ಟ್ ಮಾಡೋಣ. ಫಸ್ಟ್ ಇಲ್ಲಿ ಎಲ್ಲಿ ಪೇಸ್ಟ್ ಮಾಡ್ತೀರೋ ಅಲ್ಲಿ ಇದು ಒಂದು ಬಟ್ಟೆ ಒದ್ದೆ ಮಾಡಿಕೊಂಡು ಚೆನ್ನಾಗಿ ಕ್ಲೀನಾಗೆಲ್ಲ ಒರೆಸ್ಕೋಬೇಕು. ಅದು ಪರ್ಮನೆಂಟಾಗಿ ನಾವು ಪೇಸ್ಟ್ ಮಾಡೋದ್ರಿಂದ ಕ್ಲೀನಾಗೆಲ್ಲ ಒರೆಸ್ಕೊಂಡು ಅದನ್ನು ಒಣಗೋದಕ್ಕೆ ಬಿಡಬೇಕು ಫಸ್ಟು, ಇಲ್ಲಾಂದರೆ ಎದ್ದು ಬಿಡ್ತೈತೆ ಅದು ಪೇಪರು. ಈ ರೀತಿ ಎಲ್ಲ ಚೆನ್ನಾಗಿ ಒರೆಸ್ಕೊಂಡು ಒಂದು 5 ಮಿನಿಟ್ಸ್ ಇಲ್ಲ 10 ಮಿನಿಟ್ಸು ಚೆನ್ನಾಗಿ ಅದು ತೇವ ಇರುತ್ತೆ ಅಲ್ವ, ಎಲ್ಲ ಡ್ರೈ ಆಗಬೇಕು, ಚೆನ್ನಾಗಿ ಒಣಗೋಗ್ಬೇಕು. ನೋಡಿರಿ, ಇದೆಲ್ಲ ಚೆನ್ನಾಗಿ ಈ ರೀತಿ ಒಣಗೋಗ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಈಗ ಎಲ್ಲ ಚೆನ್ನಾಗಿ ಕಂಪ್ಲೀಟಾಗಿ ಒಣಗಿದೆ. ಸೊ ಇವಾಗ ಅದನ್ನು ಪೇಸ್ಟ್ ಮಾಡೋಣ ಬನ್ನಿರಿ. ಇದೊಂದೇ ಅಂತಲ್ಲ, ಇನ್ನು ಬೇರೆ ಬೇರೆ ಥರ ವಾಲ್ ಸ್ಟಿಕ್ಕರ್ಸ್ ಇದೆ, ನೀವು ನೋಡಿ ತೊಗೊಬೋದು. ನಮ್ಮ ಕಿಚನ್ಗೆ ಇದು ಬೆಟರ್ ಅನಿಸ್ತು, ಅದಕ್ಕೆ ನಾನು ಇದನ್ನು ಚೂಸ್ ಮಾಡಿ ತೊಗೊಂಡೆ. ಸೊ ನೋಡಿರಿ, ಈ ರೀತಿ ಸ್ವಲ್ಪನೇ ಅದನ್ನು ತೆಗಿಬೇಕು. ತೆಗೆದುಬಿಟ್ಟು ಆ ಸೈಡ್ ಮೂಲೆಯಿಂದ ಹಾಕೋದ್ರಿಂದ ಕಾರ್ನರಲ್ಲಿ ಕರೆಕ್ಟಾಗಿ ಕುದಿಸ್ಬೇಕು. ಒಂದು ಹತ್ರ ಇದ್ದೊಳಿದ್ರೆ ಮತ್ತೆ ಪೇಪರ್ ಎಲ್ಲ ವೇಸ್ಟ್ ಆಗೋತೈತೆ, ಅದು ಗಮ್ಮೆ ಹೊರಟೋದ್ರೆ ಪೇಪರ್ ವೇಸ್ಟ್ ಆಗೋತೈತೆ. ಅದಕ್ಕೆ ಸೊ ನೀಟಾಗಿ ನೋಡಿಕೊಂಡು ಕಾರ್ನರಿಂದ ನಿಧಾನವಾಗಿ ಮೆತ್ಸ್ಕೊಂಡು ಬನ್ನಿರಿ. ನಿಧಾನವಾಗೆಲ್ಲ ಮೆತ್ಸ್ಕೊಂಡು ಬರಬೇಕಾಗ್ತೈತೆ. ನೋಡಿರಿ, ಈ ರೀತಿ ನೀವು ಅಲ್ಲಿ ಹಾಕಿದ ತಕ್ಷಣ ಅದನ್ನು ಪೇಸ್ಟ್ ಮಾಡಿಬಿಡ್ಬೇಕು. ನೋಡಿರಿ, ಈ ರೀತಿ ನಿಧಾನವಾಗಿ ಅಲ್ಲಿ ಪೇಸ್ಟ್ ಆದಮೇಲೆ ನಿಧಾನವಾಗಿ ಆ ರೀತಿ ಎಳ್ಕೊಬಂದರೆ ಅದು ನಿಧಾನವಾಗಿ ಸ್ಟ್ರೈಟಾಗಿ ನೀಟಾಗಿ ಕುತ್ಕೋಗ್ತೈತೆ. ನೀಟಾಗಿ ಮೆತ್ಸ್ಬಿಡ್ರಿ ಟೈಟಾಗಿ. ನೋಡಿರಿ, ಟೈಟಾಗಿ ಕೂತಿಲ್ಲ, ಅದಕ್ಕೆ ಎದ್ದೊಳ್ತು. ಈ ರೀತಿ ಎಲ್ಲ ಚೆನ್ನಾಗಿ ನೀಟಾಗಿ ಕುದಿಸ್ರಿ. ಸೊ ನೋಡಿರಿ, ಈ ರೀತಿ ಎಲ್ಲ ಸ್ಟ್ರೈಟ್ ಮಾಡ್ಕೊಳ್ರಿ, ಅದು ನೀಟಾಗೆಲ್ಲ ಮೆತ್ಸ್ರಿ. ನೋಡಿರಿ, ಅದು ಎದ್ದೊಳ್ತಾನೆ ಇದೆ, ಅದಕ್ಕೆ ಚೆನ್ನಾಗಿ ಮೆತ್ಸ್ರಿ. ಈಗ ನಿಧಾನವಾಗಿ ಹಿಂದೆಯಿಂದ ಪೇಪರ್ನ ಎಳ್ಕೊಂಬರ್ಬೇಕಾಗ್ತೈತೆ. ನೋಡಿರಿ, ಈ ರೀತಿ ಅದು ನೀಟಾಗಿ ಕುತ್ಕೊಂಬರ್ತೈತೆ. ಈ ರೀತಿ ನಿಧಾನವಾಗಿ ಎಳಿಬೇಕು. ಸೊ ನೋಡಿರಿ, ಈ ರೀತಿ ನಿಧಾನವಾಗಿ ಎಳಿತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಅದು ನೀಟಾಗಿ ಎಷ್ಟು ಚೆನ್ನಾಗಿ ಕುತ್ಕೊತಾ ಇದೆ ನೋಡಿರಿ. ಅದು ಸ್ವಲ್ಪ ಆದಮೇಲೆ ನಿಧಾನವಾಗಿ ಎಳ್ಕೊಳ್ತಾ ಇರಿ. ನೋಡಿರಿ, ಆ ರೀತಿ ಎಳೆದ್ಬಿಟ್ಟು. ಆ್ಯಕ್ಚುಲಿ ನಮ್ಮ ಕಿಚನ್ ಸ್ವಲ್ಪ ದೊಡ್ಡದು. ನಾನು ಫಸ್ಟು ಟ್ರಯಲ್ಗಂತ ಒಂದು ರೋಲ್ ತರಿಸಿದೆ. ಸೊ ತುಂಬಾ ಚೆನ್ನಾಗಿ ಬಂದಿದೆ, ಮತ್ತು ಬೇರೆದು ತರಿಸ್ಬೇಕು. ಫಸ್ಟ್ ಹಾಕಿ ನೋಡೋಣ ಚೆನ್ನಾಗಿ ಬಂದಿದೆಯಾ ಇಲ್ವಾ ಅಂತೇಳಿ ನೋಡಿದೆ. ನೋಡಿರಿ, ಈ ರೀತಿ ಫುಲ್ ಆ ಥರ ಹಾಕಿದ ಮೇಲೆ ನಾವು ಒಂದು ಸರಿ ಸ್ಟ್ರೈಟಾಗಿ ಈ ಥರ ಕೈಯಲ್ಲಿ ಅನ್ಕೋಬೇಕಾಗ್ತೈತೆ. ಆ ರೀತಿ ಎಲ್ಲ ಹಾಕಿದ್ಮೇಲೆ ನೋಡಿರಿ, ಫೈನಲಿ ಲುಕ್ಕು ತುಂಬಾ ಚೆನ್ನಾಗಿ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಸೇಮ್ ಟೈಲ್ಸ್ ಇದ್ದಂಗೆ ಇದೆ, ಅದ್ರ ಮೇಲೆ ಪೇಪರ್ ಹಾಕಿರೋದೇ ಗೊತ್ತಾಗಲ್ಲ ಯಾರಿಗೂ.
ನೀವು ಒಂದ್ಸರಿ ಟ್ರೈ ಮಾಡಿರಿ, ತರಿಸ್ಬಿಟ್ಟು ನೀವು ಕೂಡ ಮನೇಲಿ ಪೇಸ್ಟ್ ಮಾಡಿರಿ, ತುಂಬಾ ಚೆನ್ನಾಗಿದೆ. ಸೊ ಇಷ್ಟೇ ನೋಡಿರಿ, ನಾನು ಕೂಡ ಇನ್ನೂ ಒಂದು 3 ರೋಲ್ ಬೇಕಾಗ್ತೈತೆ ಕಿಚನ್ಗೆ, ತರಿಸ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.